Hello everyone, welcome to Navras Maths Tutorials, exercise number 12.3, third question. ನೋಡಿ ಏನ್ ಕೊಟ್ಟಿದ್ದಾರೆ, ವರ್ಕೌಟ್ ದ ಫಾಲೋಯಿಂಗ್ ಡಿವಿಷನ್ಸ್ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಮಾಡಿದ್ವಲ್ಲ ಡಿವಿಷನ್ಸ್, ಅದೇ ರೀತಿ ಇದನ್ನು ಮಾಡೋದು. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, 10x - 25 ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ನಾವು ಈ ಫಾರ್ಮ್ ಅಲ್ಲಿ ಹಾಕೊಳ್ಳೋಣ, ಅಪಾನ್ 5. ಈಗ ನೋಡಿ ಇಲ್ಲಿ ವೇರಿಯೇಬಲ್ಸ್ ಅಂತ ಏನು ಇಲ್ಲ, ಬಟ್ ನಂಬರ್ಸ್ ಇದಾವೆ. ನಂಬರ್ಸ್ ಕ್ಯಾನ್ಸಲ್ ಮಾಡಕ್ ಬರಲ್ಲ ನಮ್ಗೆ, ಯಾಕಂದ್ರೆ ಮೈನಸ್ ಇದೆ ಮಧ್ಯ, ಪ್ಲಸ್ ಮೈನಸ್ ಇದೆ, ಮಾಡಕ್ ಬರಲ್ಲ. ಮಲ್ಟಿಪ್ಲಿಕೇಶನ್ ಇದ್ರೆ ಮಾಡ್ಬೋದಾಗಿತ್ತು. ಸೊ ನಾವೇನ್ ಮಾಡ್ಬೋದು, ಕಾಮನ್ ತೆಗಿಬಹುದು. ಈಗ ನೋಡಿ 10 ಫ್ಯಾಕ್ಟರ್ಸ್ ಏನ್ ಬರ್ತವೆ, 5 ಇಂಟು 2 ಬರುತ್ತಲ್ವಾ. 25 ಫ್ಯಾಕ್ಟರ್ಸ್ 5 ಇಂಟು 5 ಬರುತ್ತೆ. ಸೊ ಎರಡರಲ್ಲೂ ಕಾಮನ್ ಏನಿದೆ, 5 ಇದೆ ಅಲ್ವಾ. ಸೊ 5 ಕಾಮನ್ ತೆಗೆದ್ರೆ ಏನು ಉಳಿತು, 2 ಉಳಿತು. 2x ಮೈನಸ್ ಇಲ್ಲೇನು ಉಳಿತು, 15 ಉಳಿತು. 15 ಹೊರಗಡೆ ತೆಗೆದಿದ್ದೀವಿ. ಸೊ ಅಪಾನ್ 5. ಸೊ ಈಗ ನೋಡಿ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ನಾವು ಕ್ಯಾನ್ಸಲೇಷನ್ ಮಾಡ್ಬೋದು. 5 1 5. ಸೊ ವಾಟ್ ರಿಮೈನ್ಸ್, 2x ಮೈನಸ್ 5 ಇಸ್ ದ ಆನ್ಸರ್. ನೋಡಿ ಏನ್ ಕೊಟ್ಟಿದ್ದಾರೆ, 10x - 25 ಡಿವೈಡೆಡ್ ಬೈ 2x - 5 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಡಿವಿಷನ್ ಫಾರ್ಮ್ ಅಲ್ಲಿ ಹಾಕೊಳ್ಳೋಣ. ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಹಾಕೊಂತೀವಲ್ಲ ಆ ರೀತಿ. ನೋಡಿ ಈಗ ನಮ್ಗೆ ಏನ್ ಕಾಣ್ತಾ ಇದೆ, ಡಿವೈಡ್ ಮಾಡೋದಕ್ಕೆ ಬರಲ್ಲ, ಇಲ್ಲಿ ಮೈನಸ್ ಇರೋದ್ರಿಂದ ಹಿಂಗೆ ನಂಬರ್ಸ್ ಡಿವೈಡ್ ಮಾಡೋದಕ್ಕೆ ಬರಲ್ಲ. ಸೊ ನಾವೇನ್ ಮಾಡ್ಬೇಕು, ಕಾಮನ್ ಇರುತ್ತಲ್ಲ ತೆಗಿಬೇಕು. ಇಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ, ನಮ್ಗೆ ಫ್ಯಾಕ್ಟರ್ಸ್ ಏನಿದೆ, 10 5 ಇಂಟು 2 ಬರುತ್ತೆ. 25 5 ಇಂಟು 5 ಬರುತ್ತೆ. ಸೊ 5 ಕಾಮನ್ ಇದೆ ಅಲ್ವಾ. ಸೊ ನಾವೇನ್ ಬರ್ಕೋಬಹುದು, 5 ಕಾಮನ್ ತೆಗೆದು 2 ಉಳಿಯುತ್ತೆ. 2x ಮೈನಸ್ ಇಲ್ಲಿ ಒಂದು 5 ತೆಗ್ದಿದೀವಿ, ಇನ್ನೊಂದು 5 ಉಳಿಯಿತು. ಅಪಾನ್ ಏನಿದೆ ಅದೇ ಬರ್ಕೊಂಡ್ಬಿಡೋಣ, 2x - 5. ನೋಡಿ ಈಗ ಮೇಲೆ ಕೆಳಗೆ ಸೇಮ್ ಆಯ್ತಲ್ವಾ ಎಕ್ಸ್ಪ್ರೆಷನ್. ಇದನ್ನ ನಾವು ಕ್ಯಾನ್ಸಲೇಷನ್ ಮಾಡ್ಬೋದು. ಸೊ ಮಾಡೋಣ, 2x - 5 2x - 5. ಸೊ 5 ಒಂದೇ ಉಳಿತು, 5 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 10y ಇಂಟು 6y + 21 ಡಿವೈಡೆಡ್ ಬೈ 5 ಇಂಟು 2y + 7 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಈ ಫಾರ್ಮ್ ಅಲ್ಲಿ ಹಾಕೋಬೇಕು. ಡಿವೈಡ್ ಮಾಡ್ತೀವಲ್ವಾ, ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಆ ಫಾರ್ಮ್ ಅಲ್ಲಿ ಹಾಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನೋಡಿ ಈಗ ಇದು ಇಲ್ಲಿ ಪ್ಲಸ್ ಇರೋದ್ರಿಂದ ಇದ್ರೊಳಗಿಂದ ನಾವೇನು ಕ್ಯಾನ್ಸಲ್ ಮಾಡಕ್ ಬರಲ್ಲ, ಹೊರಗಡೆ ಇದು ಮಾಡ್ಬೋದು. ನೋಡಿ 5 ಟೇಬಲ್ಸ್ ಅಲ್ಲಿ ಹೋಗುತ್ತಲ್ವಾ, 5 1 5 2 ಓಕೆ. ಈಗ ಏನ್ ಉಳಿತಿಲ್ಲ, 2y ಉಳಿತು. ಈಗ ಒಳಗಿಂದಂತೂ ಕ್ಯಾನ್ಸಲ್ ಮಾಡಕ್ ಬರಲ್ವಲ್ಲ. ಸೊ ನಾವೇನ್ ಮಾಡ್ಬೋದು, ವಾಟ್ ವಿ ಕ್ಯಾನ್ ಡೂ, ಫ್ಯಾಕ್ಟರ್ಸ್ ನೋಡಿ 6 ಫ್ಯಾಕ್ಟರ್ಸ್ ಏನ್ ಬರುತ್ತೆ, 2 ಇಂಟು 3 ಬರುತ್ತೆ. ಈಗ 21 ಫ್ಯಾಕ್ಟರ್ಸ್ ಏನ್ ಬರುತ್ತೆ, 3 ಇಂಟು 7 ಬರುತ್ತೆ. ಸೊ ಎರಡರಲ್ಲೂ ಕಾಮನ್ ಏನಿದೆ, 3 ಇದೆ ಅಲ್ವಾ. ಸೊ ನಾವು 3 ಕಾಮನ್ ತೆಗಿಬಹುದು. ಸೊ ಫಸ್ಟ್ ಏನ್ ಬರ್ಕೊಳ್ಳೋಣ, ಇಲ್ಲಿ 2y ಇದೆ. ಓಕೆ, 2y ಇದ್ಮೇಲೆ ನಾವು ಕಾಮನ್ ಏನ್ ತೆಗಿತಾ ಇದೀವಿ, 3 ತೆಗಿತಾ ಇದೀವಿ. ಓಕೆ, ಈಗ ಬ್ರಾಕೆಟ್ ಅಲ್ಲಿ ಏನ್ ಉಳಿಯುತ್ತೆ, 3 ತೆಗ್ದ್ಬಿಟ್ಟು ಓನ್ಲಿ 2 ಉಳಿಯುತ್ತೆ. y ಇದೆ, ಸೊ y ಬರೆಯೋಣ. ಪ್ಲಸ್ ಇಲ್ಲಿ 3 ಕಾಮನ್ ತೆಗ್ದಿದೀವಿ, ಓನ್ಲಿ 7 ಉಳಿಯುತ್ತೆ. ನೋಡಿ ಅಪಾನ್ 2y + 7. ನೋಡ್ರಿ ಈಗ ನಮ್ಗೆ ಕ್ಯಾನ್ಸಲ್ ಮಾಡೋದಕ್ಕೆ ಸೇಮ್ ಆಯ್ತಲ್ವಾ ಎಕ್ಸ್ಪ್ರೆಷನ್. ಸೊ ಹೋಲ್ ಎಕ್ಸ್ಪ್ರೆಷನ್ ಇದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು, ಒಳಗಡೆ ಒಂದೊಂದೇ ನಾವು ಮಾಡಕ್ ಬರಲ್ಲ. ಓಕೆ, ಈಗ ನೋಡಿ 2y + 7 2y + 7. ಸೊ ವಾಟ್ ರಿಮೈನ್ಸ್, 2 3s 6, y ಇದೆ. ಸೊ y 6y ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 9x² y² ಇಂಟು 3z - 24 ಡಿವೈಡೆಡ್ ಬೈ 27xy ಇಂಟು x - 8 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಯಾವಾಗ್ಲೂ ಯಾವ ರೀತಿ ಹಾಕೊಂತೀವಿ ಆ ಫಾರ್ಮ್ ಅಲ್ಲಿ ಹಾಕೊಳ್ಳೋಣ. 3z - 24 ಅಪಾನ್ 27xy ಇಂಟು x - 8. ಓಕೆ, ಈಗ ನೋಡಿ ಇಲ್ಲಿ ಅಂತೂ ವೇರಿಯೇಬಲ್ಸ್ ಏನು ಇಲ್ಲ, ಒಂದ್ z ಒಂದೇ ಇದೆ ಕಾಮನ್ ತೆಗಿಲಿಕ್ಕೆ.
ಆದ್ರೆ ನಂಬರ್ಸ್ ನೋಡಿ, ಇಲ್ಲಿ 3 ಅಂದ್ರೆ ಏನ್ ಫ್ಯಾಕ್ಟರ್ಸ್ ಬರ್ತವೆ, 3 ಇಂಟು 1 ಬಂತು. ಇಲ್ಲಿ 24 ಅಂದ್ರೆ 3 ಇಂಟು 8, 3 8 24 ಅಲ್ವಾ. ಸೊ ಎರಡು ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ಇದೆ, 3 ಕಾಮನ್ ಇದೆ ಅಲ್ವಾ. ಸೊ ನಾವು 3 ಕಾಮನ್ ತೆಗಿಬಹುದು ನೋಡಿ. 9x² y² ಇಂಟು 3 ಕಾಮನ್ ತೆಗ್ದ್ವಿ. z ಮೈನಸ್ ಇಲ್ಲಿನೂ 3 ತೆಗೆದ್ಬಿಟ್ಟಿವಿ, ಓನ್ಲಿ 8 ಉಳಿಯುತ್ತೆ. ಅಪಾನ್ ಆಸ್ ಯೂಶುವಲ್ ಸೇಮ್ 27xy ಇಂಟು x ಮೈನಸ್ 8. ಸಾರಿ, ಇದು z ಮೈನಸ್ 8 ಇದೆ. ನೋಡಿ, ಮೇಲೆ ಕೆಳಗೆ ಆಗ್ಲೇ ಸೇಮ್ ಇರ್ಬೇಕಲ್ಲ ಅಂತ ಅದಕ್ಕೆ ನೋಡ್ದೆ. ಈಗ ನೋಡಿ, ಕ್ಯಾನ್ಸಲೇಷನ್ ಮಾಡ್ಬೋದಲ್ವಾ ನಾವು ನಂಬರ್ಸ್. ಈಗ ನೋಡಿ, 9 1 9 3 27. ಇಲ್ಲಿ 3 ಇಲ್ಲಿ 3, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ಬೋದು. 3 1 3 1. ಈಗ z ಮೈನಸ್ 8 ಕೂಡ ಮೇಲೆ ಕೂಡ z ಮೈನಸ್ 8 ಇದೆ. ಸೊ ಫುಲ್ ಎಕ್ಸ್ಪ್ರೆಷನ್ ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿ, x² y² ಇದೆ, ಕೆಳಗಡೆ xy ಇದೆ. ಅಂದ್ರೆ ಮೇಲೆ 2x 2 ಇದಾವೆ, y 2 ಇದಾವೆ. ಸೊ ಕ್ಯಾನ್ಸಲ್ ಆಗ್ಬೋದಲ್ವಾ. 1x ಕ್ಯಾನ್ಸಲ್ ಆಗುತ್ತೆ ನೋಡಿ. 1x ಸ್ಕ್ವೇರ್ ಹೋಯ್ತು, 1y ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಏನ್ ಉಳಿತು, ಓನ್ಲಿ xy ಉಳಿತು. ದಿಸ್ ಇಸ್ ದ ಆನ್ಸರ್. ಈಗ ಫಿಫ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. 96 ABC ಇಂಟು 3A ಮೈನಸ್ 12 5B ಮೈನಸ್ 30 ಡಿವೈಡೆಡ್ ಬೈ 144 A ಮೈನಸ್ 4 ಇಂಟು B ಮೈನಸ್ 6 ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಹೋಗ್ತಾ ಹೋಗ್ತಾ ಇಷ್ಟು ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ ಡಿವಿಷನ್ ಮಾಡೋದಕ್ಕೆ ಅಂತ ಅನ್ಕೊಳ್ತಿರ್ಬೋದು. ಆದ್ರೂ ಎಲ್ಲ ಕಲಿಬೇಕು, ಮಾಡ್ತಾ ಮಾಡ್ತಾ ನಮಗೂ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನೋಡಿ ನಾವು ಯಾವ ಫಾರ್ಮ್ ಅಲ್ಲಿ ಹಾಕೋಬೇಕು. ABC ಇಂಟು 3A ಮೈನಸ್ 12 ಇಂಟು 5B ಮೈನಸ್ 30 ಅಪಾನ್ 144 A ಮೈನಸ್ 4 ಇಂಟು B ಮೈನಸ್ 6 ಇದೆ ಅಲ್ವಾ. ಸೊ ಈಗ ನೋಡಿ ಏನೇನ್ ನಂಬರ್ಸ್ ಕಾಮನ್ ತೆಗಿಬಹುದು. ಫಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗೋ ಇದ್ರೆ ನಂಬರ್ಸ್ ಕ್ಯಾನ್ಸಲ್ ಮಾಡ್ಬಿಡ್ಬೋದು. ನೋಡಿ ಹೋಗುತ್ತೆ. 12 8 96 ಅಲ್ವಾ. ಇಲ್ಲಿನೂ 12 1 12 ಆಯ್ತು. ಇನ್ನು ಅಗೇನ್ 12 2 ಅಲ್ವಾ. 12 ಸ್ಕ್ವೇರ್ ಆಗುತ್ತಲ್ವಾ 144. ಈಗ ಮತ್ತೆ ನೋಡಿ 4 2 4 3 ಅಲ್ವಾ. ಸೊ 2/3 ಉಳಿತು ನಂಬರ್. ನೋಡಿ ಇಲ್ಲಿ ಏನ್ ಉಳಿತು, 2/3 ಉಳಿತು. ಇಲ್ಲಿ ಫ್ಯಾಕ್ಟರ್ಸ್ ಏನ್ ಬಂದಿದ್ದಾವೆ, 3ಗೆ 3 ಇಂಟು 1 ಇದೆ, 12ಗೆ 3 ಇಂಟು 4 ಇದೆ. ಸೊ ನಾವು ಫಸ್ಟ್ ಇಲ್ಲಿ 2 ಇಂಟು ABC, ಇಲ್ಲಿ 3 ಕಾಮನ್ ತೆಗಿಬೋದಲ್ವಾ, ಎರಡರಲ್ಲೂ 3 ಇದೆ. ಸೊ 3 ಕಾಮನ್ ತೆಗೆದ್ವಿ. ಏನ್ ಉಳಿಯತ್ತೆ, ಇಲ್ಲಿ 3 ತೆಗೆದ್ರೆ A ಉಳಿತು, ಮೈನಸ್ ಇಲ್ಲಿ 1 3 ತೆಗೆದಿದೀವಿ 4 ಉಳಿತು. ನೆಕ್ಸ್ಟ್ ಇದು ನೋಡಿ, ಈ ಎಕ್ಸ್ಪ್ರೆಷನ್ ಅಲ್ಲಿ 5 ಫ್ಯಾಕ್ಟರ್ಸ್ ಏನ್ ಬರ್ತವೆ, 5 ಇಂಟು 1 ಆಯ್ತು. ಈ 30 ಫ್ಯಾಕ್ಟರ್ಸ್ ಏನು, 5 ಇಂಟು 6. ಸೊ ಎರಡರ ಮಧ್ಯೆ ಕಾಮನ್ ಏನಿದೆ, 5 ಇದೆ. ಸೊ 5 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತು, B ಉಳಿತು, ಮೈನಸ್ ಇಲ್ಲಿ 1 5 ತೆಗೆದು ಬಿಟ್ಟಿವಿ, ಇಲ್ಲಿ ಏನ್ ಉಳಿತು, 6 ಉಳಿತು ಅಲ್ವಾ. ಅಪಾನ್ ಇಲ್ಲಿ ನೋಡಿ 3 ಉಳಿದಿದೆ, 3 ಇಂಟು A ಮೈನಸ್ 4 ಇಂಟು B ಮೈನಸ್ 6 ಇದೆ ಅಲ್ವಾ. ಈಗ ನೋಡಿ ಏನೇನ್ ಕ್ಯಾನ್ಸಲೇಷನ್ ಹೋಗ್ಬೋದು. B ಮೈನಸ್ 6, ಇಲ್ಲಿನೂ B ಮೈನಸ್ 6 ಇದೆ, ಕ್ಯಾನ್ಸಲ್ ಆಯ್ತು. ಫುಲ್ ಎಕ್ಸ್ಪ್ರೆಷನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ. ಬರೀ ನಂಬರ್ಸ್ ಇದ್ರೆ ಈಗ ನೋಡಿ ಇಲ್ಲಿ 12 ಇತ್ತು, ಇಲ್ಲಿ ಈ ತರ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಎರಡೂ ಸೇಮ್ ಇದ್ರೆ ಫುಲ್ ಎಕ್ಸ್ಪ್ರೆಷನ್ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿನೂ ಅಷ್ಟೇ A ಮೈನಸ್ 4 ಇದೆ, ಇಲ್ಲಿನೂ A ಮೈನಸ್ 4 ಇದೆ, ಕ್ಯಾನ್ಸಲ್ಸ್. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, 3 1 3 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು, 2 ಇಂಟು 5 10 ABC is the answer. Okay,
ಈಗ ನೆಕ್ಸ್ಟ್ ಒನ್.